ಸ್ನೇಹ ಈಗ ಹೆದರಿದ್ದಳು. ಇಲ್ಲಿ ಯಾವುದೋ ಶಕ್ತಿ ಇದೆ, ನಾವು ಹೊರಗೆ ಹೋಗಬೇಕು ಎಂದಳು. ಆದರೆ ಬಂಗಲೆಯ ಮುಖ್ಯ ದ್ವಾರ ಲಾಕ್ ಆಗಿತ್ತು. ಕಿಟಕಿಗಳೆಲ್ಲ ಕಬ್ಬಿಣದ ಸರಳುಗಳಿಂದ ಮುಚ್ಚಲ್ಪಟ್ಟಿದ್ದವು. ಮಧ್ಯರಾತ್ರಿ 2 ಗಂಟೆ. ಪ್ರೀತಿಗೆ ಯಾರೋ ಅಳುತ್ತಿರುವ ಶಬ್ದ ಕೇಳಿಸಿತು. ಅದು ಮೇಲಿನ ಮಾಡಿಯಿಂದ ಬರುತ್ತಿತ್ತು. ಅವಳು ಒಬ್ಬಳೇ ಮೇಲೆ ಹೋದಾಗ ಅಲ್ಲಿನ ಕನ್ನಡಿಯ ಮೇಲೆ ರಕ್ತದಲ್ಲಿ ಹೀಗೆ ಬರೆಯಲಾಗಿತ್ತು: ನೀವು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ನೆಲಮಾಳಿಗೆಯಲ್ಲಿ ಕೇವಲ ಸಾವು ಮತ್ತು ಕೊಳೆಯುತ್ತಿರುವ ವಾಸನೆ ಇತ್ತು. ಅಲ್ಲಿ ಹಳೆಯ ಕಾಲದ ಸಂಕೋಲೆಗಳು, ಕಬ್ಬಿಣದ ಪೆಟ್ಟಿಗೆಗಳು ಇದ್ದವು. ರೋಹನ್ ಕ್ಯಾಮೆರಾದ ಲೆನ್ಸ್ನಲ್ಲಿ ನೋಡಿದಾಗ ಅಜಯ್ನ ಬೆನ್ನಿನ ಮೇಲೆ ಒಬ್ಬಳು ಹೆಂಗಸು ನೇತಾಡುತ್ತಿರುವುದು ಕಂಡಿತು. ಅವಳ ಕೂದಲು ಅಜಯ್ನ ಕುತ್ತಿಗೆಯನ್ನು ಬಿಗಿದಪ್ಪುತ್ತಿತ್ತು. ಅಜಯ್, ಓಡು ಎಂದು ರೋಹನ್ ಕಿರುಚಿದನು. ಆದರೆ ಅಜಯ್ನಿಗೆ ಧ್ವನಿಯೇ ಹೊರಡುತ್ತಿರಲಿಲ್ಲ. ಅವನ ಉಸಿರು ಕಟ್ಟುತ್ತಿತ್ತು. ಅಷ್ಟರಲ್ಲಿ ಪ್ರೀತಿ ಮೇಲಿಂದ ಮಂತ್ರಿಸಿದ ವಿಭೂತಿಯನ್ನು ಅವಳು ಅಜ್ಜಿಯ ಮನೆಯಿಂದ ತಂದಿದ್ದಳು ಕೆಳಗೆ ಎಸೆದಳು. ಅದು ಗಾಳಿಯಲ್ಲಿ ಹರಡುತ್ತಿದ್ದಂತೆ ಆ ಆಕೃತಿ ಕಿರುಚುತ್ತಾ ದೂರ ಸರಿಯಿತು. ಬಂಗಲೆಯೊಳಗೆ ಈಗ ಸಂಪೂರ್ಣ ಕತ್ತಲೆ. ಅಜಯ್ ಮತ್ತು ಅವನ ತಂಡದವರ ಮೊಬೈಲ್ ಫೋನ್ಗಳು ಕೂಡ ಕೆಲಸ ಮಾಡುತ್ತಿರಲಿಲ್ಲ. ಬ್ಯಾಟರಿ ಪೂರ್ಣವಾಗಿದ್ದರೂ ಸ್ಕ್ರೀನ್ ಮೇಲೆ ಕೇವಲ ಬಿಳಿ ಬೆಳಕು ಬರುತ್ತಿತ್ತು. ನಮಗೆ ಭ್ರಮೆಯಾಗುತ್ತಿದೆ ಅಷ್ಟೇ ಎಂದು ಹೇಳುತ್ತಿದ್ದ ಸ್ನೇಹಾಗೆ ಈಗ ಮೈ ನಡುಗುತ್ತಿತ್ತು. ಇದ್ದಕ್ಕಿದ್ದಂತೆ ಕಿಟಕಿಯ ಹೊರಗೆ ಒಂದು ಸಣ್ಣ ಮಗುವಿನ ನಗು ಕೇಳಿಸಿತು. ಮಲೆನಾಡಿನ ದಟ್ಟ ಅಡವಿಯಲ್ಲಿ ಮಧ್ಯರಾತ್ರಿ ಮಗುವಿನ ನಗು ಎಲ್ಲಿಂದ ಬರಲು ಸಾಧ್ಯ ಎಂದು ಮನೋಜ್ ಕಿಟಕಿಯತ್ತ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಕಿಟಕಿಯ ಗಾಜಿನ ಮೇಲೆ ಒಳಗಿನಿಂದ ಯಾರೋ ಕೈ ಅಚ್ಚು ಮೂಡಿಸುತ್ತಿದ್ದರು. ಆ ಕೈ ಅಚ್ಚುಗಳು ಹಸಿ ರಕ್ತದಂತೆ ಕೆಂಪಗಿದ್ದವು. ಅಜಯ್ ಕೈಯಲ್ಲಿದ್ದ ಆ ಹಳೆಯ ಡೈರಿಯ ಪುಟಗಳು ಹಳದಿಯಾಗಿದ್ದವು. ಕೆಲವು ಕಡೆ ರಕ್ತದ ಕಲೆಗಳು ಇದ್ದವು. ಅವನು ನೋಡುತ್ತಾ ಹೋದಂತೆ ಸತ್ಯ ಬಯಲಾಗುತ್ತಾ ಬಂತು. ಸುಮಾರು 100 ವರ್ಷಗಳ ಹಿಂದೆ ಈ ಬಂಗಲೆಯ ಮಾಲೀಕನಾಗಿದ್ದ ಸಿದ್ದಪ್ಪ ಎಂಬುವವನು ಕ್ರೂರ ಮನುಷ್ಯನಾಗಿದ್ದನು. ಕೆಲಸದಾಕೆ ಮಾಯಾ ಈ ಮನೆಯ ರಹಸ್ಯವೊಂದನ್ನು ತಿಳಿದುಕೊಂಡಿದ್ದಳು. ಸಿದ್ದಪ್ಪ ತನ್ನ ಆಸ್ತಿಗಾಗಿ ತನ್ನ ಸ್ವಂತ ತಮ್ಮನನ್ನೇ ಕೊಂದಿದ್ದನು. ಈ ಸತ್ಯ ಹೊರಬರಬಾರದೆಂದು ಸಿದ್ದಪ್ಪ ಮಾಯಾಳನ್ನು ಅಮಾನುಷವಾಗಿ ಹತ್ಯೆ ಮಾಡಿ ಆಕೆಯ ಶವವನ್ನು ಮನೆಯ ಅಡುಗೆ ಮನೆಯ ಅಡಿಯಲ್ಲಿದ್ದ ನೆಲಮಾಳಿಗೆಯ ಗೋಡೆಯಲ್ಲಿ ಹೂತು ಹಾಕಿದ್ದನು. ಸಾಯುವ ಮುನ್ನ ಮಾಯಾ ತನ್ನ ಕಣ್ಣೀರಿನಿಂದ ಶಪಿಸಿದ್ದಳು: ಯಾವ ಮನುಷ್ಯನೂ ಈ ಮನೆಯಲ್ಲಿ ಸುಖವಾಗಿ ನಿದ್ರಿಸಬಾರದು. ನನ್ನ ರಕ್ತದ ವಾಸನೆ ಇರುವವರೆಗೆ ಈ ಮನೆ ಸ್ಮಶಾನವಾಗಲಿ. ಬೆಳಗಾಗಲು ಇನ್ನೂ 3 ಗಂಟೆಗಳಿದ್ದವು. ಆ 3 ಗಂಟೆಗಳು ಅವರಿಗೆ 3 ವರ್ಷಗಳಂತೆ ಅನ್ನಿಸಿದವು. ಬಂಗಲೆಯ ಒಳಗಿದ್ದ ಹಳೆಯ ಗಡಿಯಾರ ಪ್ರತಿ ನಿಮಿಷಕ್ಕೂ ಭೀಕರವಾಗಿ ಸದ್ದು ಮಾಡುತ್ತಿತ್ತು. ಆತ್ಮವು ಈಗ ರೌದ್ರ ರೂಪ ತಾಳಿತ್ತು. ಮನೆಯಲ್ಲಿದ್ದ ಪೀಠೋಪಕರಣಗಳು ಗಾಳಿಯಲ್ಲಿ ತೇಲತೊಡಗಿದವು. ಮನೋಜ್ನನ್ನು ಒಂದು ಕುರ್ಚಿ ಬಂದು ಬಲವಾಗಿ ಗುದ್ದಿತು. ಅವನ ಕಾಲು ಮುರಿದು ರಕ್ತ ಸುರಿಯಲಾರಂಭಿಸಿತು. ಆ ರಕ್ತದ ವಾಸನೆಗೆ ಆತ್ಮವು ಮತ್ತಷ್ಟು ಉನ್ಮಾದಗೊಂಡಿತು. ಅಜಯ್ಗೆ ಡೈರಿಯ ಕೊನೆಯ ಪುಟದಲ್ಲಿ ಒಂದು ಮಂತ್ರ ಸಿಕ್ಕಿತು. ಅದು ಕ್ಷಮಾ ಪ್ರಾರ್ಥನೆಯಾಗಿತ್ತು. ನಾವು ಅವಳ ಅಸ್ಥಿಗಳನ್ನು ಹೊರಗೆ ತೆಗೆದು ಶಾಸ್ತ್ರೋಕ್ತವಾಗಿ ಸಂಸ್ಕಾರ ಮಾಡುವುದಾಗಿ ಭಾಷೆ ನೀಡಬೇಕು ಎಂದು ಅಜಯ್ ಎಲ್ಲರಿಗೂ ಹೇಳಿದನು. ಅವರೆಲ್ಲರೂ ಒಟ್ಟಾಗಿ ಕುಳಿತು ಮಾಯಾಳ ಅಸ್ಥಿಗಳ ಮುಂದೆ ದೀಪವೊಂದನ್ನು ಹಚ್ಚಿದರು. ಅಜಯ್ ಗಟ್ಟಿಯಾಗಿ ಕೇಳಿಕೊಂಡನು: ಮಾಯಾ, ನಿನಗೆ ಆದ ಅನ್ಯಾಯಕ್ಕೆ ನಾವು ಹೊಣೆಯಲ್ಲ. ಆದರೆ ನಿನಗೆ ಮುಕ್ತಿ ಕೊಡಿಸಲು ನಾವು ಬಂದಿದ್ದೇವೆ. ದಯವಿಟ್ಟು ನಮಗೆ ದಾರಿ ಬಿಡು. ಅಷ್ಟರಲ್ಲಿ ಬಂಗಲೆಯ ಚಾವಣಿ ಕುಸಿಯುವಂತೆ ಸದ್ದು ಮಾಡಿತು. ಬಿರುಗಾಳಿ ಬೀಸಿತು. ಆದರೆ ಮಂತ್ರ ಪಠನೆ ನಿಲ್ಲಿಸಲಿಲ್ಲ. ಹಠಾತ್ತನೆ ಎಲ್ಲವೂ ಶಾಂತವಾಯಿತು. ಬೆಳಗಿನ ಜಾವದ ಪಕ್ಷಿಗಳ ಕಲರವ ಕೇಳಿಸಿತು. ಮನೆಯ ಮುಖ್ಯ ಬಾಗಿಲು ಡಪ್ ಎಂದು ತೆರೆದುಕೊಂಡಿತು. 5 ಸ್ನೇಹಿತರು ಅರೆಜೀವವಾಗಿ ಬಂಗಲೆಯಿಂದ ಹೊರಬಂದರು. ಕಾರ್ ಹತ್ತುವ ಮುನ್ನ ರೋಹನ್ ಕೊನೆಯದಾಗಿ ಬಂಗಲೆಯತ್ತ ತನ್ನ ಕ್ಯಾಮೆರಾ ತಿರುಗಿಸಿದನು. ಬಂಗಲೆಯ 2ನೇ ಮಹಡಿಯ ಕಿಟಕಿಯಲ್ಲಿ ಮಾಯಾ ಈಗ ಶಾಂತವಾಗಿ ನಿಂತಿದ್ದಳು. ಅವಳ ಮುಖದಲ್ಲಿ ಈಗ ಕೋಪವಿರಲಿಲ್ಲ, ಬದಲಿಗೆ ಧನ್ಯವಾದ ಎಂಬ ಭಾವವಿತ್ತು. ಅವರು ಹಳ್ಳಿಯ ಜನರಿಗೆ ಈ ವಿಷಯ ತಿಳಿಸಿದರು. ನಂತರ ಹಳ್ಳಿಯವರು ಸೇರಿ ಮಾಯಾಳ ಅಸ್ಥಿಗಳಿಗೆ ಮುಕ್ತಿ ನೀಡಿದರು. ಅಂದಿನಿಂದ ಆ ಬಂಗಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಲಿಲ್ಲ. ಆದರೆ ಅಜಯ್ ಮತ್ತು ಅವನ ತಂಡದವರಿಗೆ ಆ ಕರಾಳ ರಾತ್ರಿ ವಿಜ್ಞಾನಕ್ಕೆ ನಿಲುಕದ ಕೆಲವು ಶಕ್ತಿಗಳು ಈ ಪ್ರಪಂಚದಲ್ಲಿ ಇವೆ ಎಂದು ಅರ್ಥವಾಯಿತು. ವಿಜ್ಞಾನದ ಮಿತಿಯನ್ನು ಮತ್ತು ನಂಬಿಕೆಯ ಶಕ್ತಿಯನ್ನು ಕಲಿಸಿಕೊಟ್ಟಿತ್ತು.